ಕೆಂಚಾಂಬಿಕೆಯ ದೇವಿಯ ದೊಡ್ಡ ಜಾತ್ರಾ ಮಹೋತ್ಸವ ದಿನಾಂಕ 10/5/2025 ಶನಿವಾರ ಹಾಗೂ 11/5/2025 ಭಾನುವಾರ ಹೊಸಕೋಟೆ ಅರಿಹಳ್ಳಿಯಲ್ಲಿ ಕೆಂಚಾಂಬ ದೇವಸ್ಥಾನದ ದೊಡ್ಡ ಜಾತ್ರಾ ಮಹೋತ್ಸವಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೆಂಚಾಂಬ ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷ ರಘು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ದಿನಾಂಕ 9/5/2025 ಶನಿವಾರದಿಂದ 10/5/2025 ಭಾನುವಾರದವರೆಗೂ ಶ್ರೀ ಕೆಂಚಾಂಬಿಕೆ ದೇವಸ್ಥಾನ ದೊಡ್ಡ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು, ಹರಿಹಳ್ಳಿಯ ಮೂಲ ಸ್ಥಾನದಿಂದ ದೇವಿಯ 7 ಮುಖಗಳನ್ನು ತಂದು ಅಲಂಕಾರ ಮಾಡಲಾಗುತ್ತದೆ. ಬ್ರಹ್ಮ ಕೆಂಚಂಬ ಹಿರಿಯ ಸಹೋದರಿ, ಮಹೇಶ್ವರಿ, ವೈಷ್ಣವಿ, ಕೌಮಾರಿ ಹಾಸನಾಂಬ ದೇವಸ್ಥಾನ, ವಾರಾಹಿ, ಇಂದ್ರಾಣಿ, ಚಾಮುಂಡಿ ದೇವಿಗೆರೆ ಹಾಸನ ಇವರೆಲ್ಲರ ಸಮಾಗಮ ನೋಡಬಹುದಾದ ಈ ಸುಗ್ಗಿ ಜಾತ್ರೆಯು ಸುಮಾರು 48 ಹಳ್ಳಿಗಳು ಸೇರಿ ಮಾಡುತ್ತಿದ್ದು, ಪ್ರತಿ ಗ್ರಾಮದ 28 ಸುಗ್ಗಿಕಟ್ಟೆಯಲ್ಲಿ ದೇವರುಗಳ ಸುಗ್ಗಿ ಜಾತ್ರೆ ನಡೆಯುತ್ತದೆ. ಜಾತ್ರಾ ದಿನದಿಂದ ಪ್ರತಿದಿನ ಅಮ್ಮನವರಿಗೆ ವಿಶೇಷ ಪಾದ ಪೂಜೆ, ವಸಂತ ಸೇವೆ, ಉಯ್ಯಾಲೆ ಜಾತ್ರೆ, ಪಾದ ತೂಗುವ ಜಾತ್ರೆ, ಉಕ್ಕುಂದ ಪೂಜೆ, ಉದ್ವಾರ್ಚನೆ, ಸಪ್ತ ಮಾತೃಕಾಲಂಕಾರ ವಿಶೇಷ ಪೂಜೆ ನಡೆಯುತ್ತದೆ. ಜಾತ್ರೆಯ ವಿಶೇಷತೆ ಏನೆಂದರೆ ವರ್ಷದಲ್ಲಿ 2 ಬಾರಿ ಸುತ್ತಮುತ್ತಲಿನ 48 ಹಳ್ಳಿಯ ಜನರು ಒಟ್ಟಿಗೆ ಸೇರಿ ವಿಜೃಂಭಣೆಯಿಂದ ದೇವಿಯ ಜಾತ್ರೆ ನಡೆಸುತ್ತಾರೆ. ಅಡುಗೆಗೆ ಒಗ್ಗರಣೆ ಹಾಕುವಂತಿಲ್ಲ. ಈ ಜಾತ್ರಾ ಮಹೋತ್ಸವದ ವಿಶೇಷತೆ ಏನೆಂದರೆ ಜಾತ್ರಾ ಮಹೋತ್ಸವಕ್ಕೆ ನಿಗದಿಪಡಿಸಿದ ದಿನದಿಂದ ಜಾತ್ರಾ ಮಹೋತ್ಸವ ಮುಗಿಯುವವರೆಗೂ ಸುಮಾರು 10 ದಿನಗಳ ಮನೆಯಲ್ಲಿ ಮಾಡುವ ಅಡುಗೆ ಪದಾರ್ಥಗಳಿಗೆ ಒಗ್ಗರಣೆ ಹಾಕುವಂತಿಲ್ಲ ಮತ್ತು ಒಲೆಯ ಮೇಲೆ ಕಾಯುವ ಹಂಚನ್ನು ಇಡುವಂತಿಲ್ಲ. ರೊಟ್ಟಿಯನ್ನು ಬೇಯಿಸುವಂತಿಲ್ಲ. ಯಾರು ಮರದ ರೆಂಬೆ ಕಡಿಯಬಾರದು. ಅಲ್ಲದೆ ಯಾವ ಮರದ ಹಸಿರು ರೆಂಬೆಯನ್ನು ಕಡಿಯಬಾರದು. ಗ್ರಾಮದಲ್ಲಿನ ಸಂಬಂಧಿಕರ ಮನೆಗೆ ಯಾರು ಹೋಗುವಂತಿಲ್ಲ. ಯಾರು ಹೊರಗಿನಿಂದ ಬಂದು ಉಳಿದುಕೊಳ್ಳುವಂತಿಲ್ಲ. ಹಾಗೆಯೇ ಊರು ಬಿಟ್ಟು ಬೇರೆ ಯಾವ ಊರಿಗೂ ಹೋಗುವಂತಿಲ್ಲ. ಮಹಿಳೆಯರು ಋತುಮತಿಯಾದವರು ಜಾತ್ರೆಗೆ ಬರುವಂತಿಲ್ಲ. ಅವರು ಊರು ಬಿಟ್ಟು ಆಚೆ ಇರಬೇಕು. ಬೇರೆಯವರಿಗೆ ಮುಖವನ್ನು ತೋರಿಸುವಂತಿಲ್ಲ. ಈ ಪದ್ಧತಿಗಳು ಜಾತ್ರಾ ಮಹೋತ್ಸವದಲ್ಲಿ ನಡೆಯುತ್ತದೆ. ಈ ಪದ್ಧತಿ ಅನಾದಿ ಕಾಲದಿಂದ ನಡೆದು ಬಂದಿದ್ದು, ಈಗಲೂ ಸಹ ಗ್ರಾಮಸ್ಥರು ಹಾಗೂ ಭಕ್ತರು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದಾರೆ. ಅಲ್ಲದೆ ಬೇಡಿ ಬಂದ ಭಕ್ತರ ಕಷ್ಟಗಳನ್ನು ಈಡೇರಿಸುವ ಮಹಾತಾಯಿ ಎಂದೇ ಭಕ್ತರು ನಂಬಿಕೆ ಹೊಂದಿದ್ದಾರೆ. ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಕರುಣಿಸುವ ಶಕ್ತಿ ದೇವತೆ. ಈ ದೇವತೆಯ ಮತ್ತೊಂದು ವಿಶೇಷತೆ ಎಂದರೆ ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಕರುಣಿಸುವ ಶಕ್ತಿ ದೇವಿಯದಾಗಿದ್ದು, ಮದುವೆಯಾಗಿ ಎಷ್ಟು ವರ್ಷಗಳು ಕಳೆದರೂ ಮಕ್ಕಳಿಲ್ಲದೆ ಕಷ್ಟ ಅನುಭವಿಸುತ್ತಿರುವ ಎಷ್ಟೋ ಭಕ್ತಾದಿಗಳು ಇಲ್ಲಿ ಬಂದು ಅರಿಕೆ ಮಾಡಿಕೊಂಡು ಹೋದ ಮೇಲೆ ಸಾವಿರಾರು ಮಹಿಳೆಯರಿಗೆ ಮಕ್ಕಳ ಭಾಗ್ಯ ದೊರಕಿದೆ. ಕೆಂಚಾಂಬಿಕಾ ದೇವಿಯ ದೇವಸ್ಥಾನದ 3 ದಿಕ್ಕುಗಳಲ್ಲಿ ತ್ರಿಮೂರ್ತಿಗಳ ದೇವಸ್ಥಾನಗಳಿರುವುದು ವಿಶೇಷ. ಪೂರ್ವದಲ್ಲಿ 1/2 ಕಿಲೋಮೀಟರ್ ದೂರದಲ್ಲಿ ಈಶ್ವರನ ದೇವಸ್ಥಾನ, ಪಶ್ಚಿಮಕ್ಕೆ ಸಿಂಧು ಬ್ರಹ್ಮನ ದೇವಾಲಯ, ದಕ್ಷಿಣಕ್ಕೆ ಶ್ರೀಕೃಷ್ಣ ದೇವಾಲಯಗಳಿವೆ. ಇಲ್ಲಿ ವಿಶೇಷ ಕೋಟೆ ಹೊಂದಿದ್ದು, ಇದರೊಳಗೆ ನೀರಿನ ಕೊಳ, ವಿಭಿನ್ನ ರೀತಿಯ ಕೆತ್ತನೆ ವಿನ್ಯಾಸವುಳ್ಳ ಆಂಜನೇಯ ದೇವಸ್ಥಾನ, ಗರುಡಗಂಬ, ಈಶ್ವರಲಿಂಗ, ನವಗ್ರಹ ವಿಗ್ರಹ, ಬಸವೇಶ್ವರ ದೇವಾಲಯಗಳಿವೆ. ಆಚರಣೆಗಳೇ ವಿಶೇಷ. ರಾತ್ರಿ ಉದ್ವಾರ್ಚನೆ ಆದರೆ ಸಮಾಗಮದ ನಂತರ ಪೂಜೆ, ಉತ್ಸಾಹ, ಸುಗ್ಗಿ ಕುಣಿತ ಎಲ್ಲವೂ ಮುಗಿದ ಮೇಲೆ ಎಲ್ಲರನ್ನೂ ಯಥಾಸ್ಥಾನಗಳಿಗೆ ಕಳುಹಿಸಿ ಪರ ಊರಿನವರಿಗೆ ದರ್ಶನ ನೀಡಲು ಹೊರಡುವ ಕ್ರಿಯೆ ನಡೆಯುತ್ತದೆ. ಸ್ವಗ್ರಾಮದ ಜನರ ಬಾಜಾ ಭಜಂತ್ರಿಯೊಂದಿಗೆ ಪಟ, ಪೆಟ್ಟಿಗೆ, ಛತ್ರಿ, ಚಾಮರ, ಉತ್ಸವ, ಕೊಂಬು, ಕಹಳೆ, ನೃತ್ಯ ಮೇಳಗಳು, ಆರತಿ, ಈಡುಗಾಯಿಗಳ ಸೇವೆಯೊಂದಿಗೆ ಮೆರವಣಿಗೆಯಲ್ಲಿ ಬರುವ ದೇವಿ ಸುಮಾರು 2 ಕಿಲೋಮೀಟರ್ ದೂರದ ದೇವಸ್ಥಾನ ತಲುಪಲು 2 ಗಂಟೆ ಆಗುತ್ತದೆ. ನಂತರ ಅಲಂಕಾರ ಪೂಜೆ, ಪುರಸ್ಕಾರ, ಸೇವೆಗಳ ಬಳಿಕ ಮಧ್ಯಾಹ್ನ 1 ಗಂಟೆಗೆ ವಿಶೇಷ ಬಲಿ ಪ್ರದಾನ, ಅನ್ನ ಮಹಾಮಂಗಳಾರತಿ ನಡೆದು ಸಾರ್ವಜನಿಕರ ದರ್ಶನಕ್ಕೆ ಎಡೆ ಮಾಡಿಕೊಡಲಾಗುತ್ತದೆ. ನಂತರ ದೇವಿಯ ಸಹಿತ ಹರಕೆ ಹೊತ್ತ ಭಕ್ತಾದಿಗಳಿಗೆ ಕೆಂಡ ಹಾಯಲು ಅವಕಾಶ ನೀಡಲಾಗುತ್ತದೆ. ಕೆಂಡ ಹಾಯುವ ಹರಕೆ ಹೊತ್ತ ಭಕ್ತರು ಪಾದ ನಮಸ್ಕಾರ ಮಾಡಿದ ನಂತರ ಸಾರ್ವಜನಿಕರೆಲ್ಲ ಪಾದ ನಮಸ್ಕಾರಕ್ಕೆ ಅವಕಾಶ ಮಾಡಿಕೊಡಲಾಗುತ್ತದೆ. ಇದು ಸುಮಾರು ರಾತ್ರಿ 10ರವರೆಗೂ ಮುಂದುವರಿಯುತ್ತದೆ. ಈ ಜಾತ್ರಾ ಮಹೋತ್ಸವಕ್ಕೆ ಸುಮಾರು 15ರಿಂದ 20 ಸಾವಿರ ಭಕ್ತಾದಿಗಳು ಸೇರಲಿದ್ದು, ಬಂದಂತಹ ಭಕ್ತಾದಿಗಳಿಗೆ ಅನ್ನದಾಸೋಹ ಹಾಗೂ ಬಸ್ ವ್ಯವಸ್ಥೆ ಮತ್ತು ಆರೋಗ್ಯ ವ್ಯವಸ್ಥೆಯನ್ನು ಕಲ್ಪಿಸಿದ್ದು, ಭಕ್ತಾದಿಗಳು ಈ ಸದುಪಯೋಗವನ್ನು ಪಡೆದುಕೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು. ನಂತರ ದೇವಿ ಅಲಂಕಾರ ಪೂಜಾ ಕೈಕರ್ಯಗಳು ಶುರುವಾಗುತ್ತೆ. ಅಲ್ಲಿ ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ ಆಗ್ತದೆ. 1 ಗಂಟೆ ನಂತರ ಬಂದಂಥ ಭಕ್ತಾದಿಗಳಿಗೆ ದೇವಿಯ ಪಾದವನ್ನು ಸ್ಪರ್ಶಿಸಿ ದೇವಿಯ ದರ್ಶನವನ್ನು ಪಡೆಯುವ ಭಾಗ್ಯ ಬಂದಂಥ ಭಕ್ತಾದಿಗಳಿಗಿರುತ್ತದೆ. ಹಾಗೆ ಅನ್ನದಾಸೋಹ ಕಾರ್ಯಕ್ರಮ, ಬಂದಂಥ ಭಕ್ತಾದಿಗಳಿಗೆ ಬೆಳಗ್ಗೆ ತಿಂಡಿ ಮತ್ತು ನಮ್ಮ ಅನ್ನದಾಸೋಹ ಸಮಿತಿ ಮತ್ತು ವ್ಯವಸ್ಥಾಪನಾ ಸಮಿತಿಯಿಂದ ವ್ಯವಸ್ಥೆ ಇರ್ತದೆ. ಹಾಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಮೇತ ಮಾಡಿರ್ತೇವೆ. ಹಾಗೂ ಶೌಚಾಲಯ ವ್ಯವಸ್ಥೆಯೂ ಸಮೇತ ಎಲ್ಲರಿಗೂ ಇರ್ತದೆ. ಹಾಗೆ ಬಸ್ಸಿನ ವ್ಯವಸ್ಥೆ, ಬರುವಂಥ ಬಸ್ಸಿಗೆ ಬಾಳುಪೇಟೆ, ಸಕಲೇಶ್ಪುರದಿಂದ ಬಸ್ಸಿನ ವಿಶೇಷ ಬಸ್ಸಿನ ವ್ಯವಸ್ಥೆ, ಹಾಗೂ ಹಾಸನಿಂದ ಮಗ್ಗೇರಾಯಕೊಪ್ಪಲು ಮಾರ್ಗವಾಗಿ ವಿಶೇಷ ಬಸ್ಸಿನ ವ್ಯವಸ್ಥೆ, ಅರ್ಕಲೂರು ಡಿಪೋದಿಂದ ಮಲ್ಪಟ್ನ, ಕಡ್ಲಿಪೇಟೆ ಹಾಗೂ ಆ ಮಾರ್ಗದಿಂದ ವಿಶೇಷ ಬಸ್ಸಿನ ವ್ಯವಸ್ಥೆಯನ್ನು ಇರ್ತದೆ.
ನಮ್ಮ ತಾಲೂಕು ಆಡಳಿತ ನಮ್ಮ ಜೊತೆ ಕೈ ಜೋಡಿಸಿ ತಾಲೂಕು ಆಡಳಿತ ಮತ್ತು ನಮ್ಮಿಂದ ಇಡೀ ಪೊಲೀಸ್ ಇಲಾಖೆ ಬಂದೋಬಸ್ತ್ ವ್ಯವಸ್ಥೆನ ಹೊಣೆಗಾರಿಕೆನ ತಗೊಂಡಿರ್ತದೆ ತಾಲೂಕಿನ ಪೊಲೀಸ್ ವ್ಯವಸ್ಥೆ. ಹಾಗೆ ತಹಸೀಲ್ದಾರರು ಮತ್ತು ಕಂದಾಯ ಇಲಾಖೆಯವರೆಲ್ಲ ಬಂದು ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡಲು ಅವ್ರದ್ದು ಆದ ಕಾರ್ಯ ಪ್ರವೃತ್ತರಾಗಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ದೇವಸ್ಥಾನ ಸಮಿತಿ ನಿರ್ದೇಶಕರಾದ ಶ್ರೀ ನಾರಾಯಣ ಶರ್ಮಾ, ಶ್ರೀ ಸಿದ್ದಬಸವೇಗೌಡ, ಶ್ರೀ ಸಂದೀಪ್, ಶ್ರೀ ಪಾರ್ವತಮ್ಮ, ಮಲ್ಲೇಶ್, ಕೋಮಲ, ಪ್ರಶಾಂತ್, ರಾಜೇಶ್, ರಾಮಸ್ವಾಮಿ ಅರ್ಚಕರು ಇದ್ದರು. ಪ್ರದೀಪ್, ಟಿವಿ 46 ಮಲೆನಾಡು ನ್ಯೂಸ್, ಆಲೂರು.